ಸೊ ನಾನ್ ಧ್ಯಾನ ಮಾಡಿಸುವಾಗ ಪ್ರತಿ ಸರಿ ನಾವೇನ್ ಹೇಳ್ತೀವಿ, ಬಿ ಇನ್ ದಿಸ್ ಮೂಮೆಂಟ್ ಅಂತ ಹೇಳ್ತೀವಿ, ಬಿ ಇನ್ ದಿಸ್ ಪ್ರೆಸೆಂಟ್ ಮೂಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಜೀವನ ನಡೆಸ್ತಾ ಇರ್ತೀವಿ, ಇವತ್ತಿರುತ್ತೆ, ನಿನ್ನೆ ಇರುತ್ತೆ, ನಾಳೆ ಇರುತ್ತೆ. ಸೊ ನಾವ್ ಏನ್ ಕಲಿಬೇಕು, ಈ ದಿನ, ಈ ದಿನದಲ್ಲಿ ಈ ಕ್ಷಣ, ಈ ಕ್ಷಣದಲ್ಲಿ ನಾವು ಜೀವಿಸುವುದನ್ನ ಕಲಿಬೇಕು. ಯಾವಾಗ ನಾವು ಈ ಕ್ಷಣದಲ್ಲಿ ಜೀವಿಸ್ತೀವೋ ಆವಾಗ ನಮ್ಮ ಮನಸ್ಸು, ನಮ್ಮ ಮನಸ್ಸಿನಲ್ಲಿ ಏನು, ಮನಸ್ಸಂದ್ರೆ ಅದೊಂದು ಚಂಚಲ ಮನಸ್ಸು, ಎಲ್ಲರಿಗೂ ಗೊತ್ತೇ ಇದೆ. ನಾವು ಆ ಮನಸ್ಸನ್ನ ಬಿಟ್ಟು ಬಿಟ್ರೆ ಏನಾಗುತ್ತೆ, ಎಲ್ಲ ನಾನಾ ರೀತಿಯ ಯೋಚನೆಗಳು ಬರ್ತಾನೆ ಇರುತ್ತೆ. ಇಲ್ಲ ನಿನ್ನೆ ಬಗ್ಗೆ ಯೋಚನೆಗಳು, ಇಲ್ಲ ನಾಳೆ ಬಗ್ಗೆ ಚಿಂತೆ. ಇದು ಎಲ್ಲರಿಗೂ ಆಗೋದೇ, ಇದು ಸಾಮಾನ್ಯ, ಆತರ ಆಗ್ತಾನೆ ಇರುತ್ತೆ. ಸೊ ನಾವೇನ್ ಮಾಡ್ಬೇಕು, ಪ್ರತಿದಿನನು ಈ ದಿನದಲ್ಲಿ, ಈ ದಿನ ಅದ್ರಲ್ಲೂ ಈ ಕ್ಷಣದಲ್ಲಿ ಜೀವನ ಮಾಡೋದು ಹೇಗೆ ಅನ್ನೋದು ಕಲಿತಾ ಹೋಗ್ಬೇಕು. ಅಂದ್ರೆ ನಾಳೆ ಬಗ್ಗೆ ಯೋಚನೆ ಬೇಡವಾ, ಹಂಗಾರೆ ಮುಂದಿನ ಬಗ್ಗೆ ಜೀವನ, ಫ್ಯೂಚರ್ ಹೇಗಿರುತ್ತೋ ಏನೋ, ಅದಕ್ಕೋಸ್ಕರ ಏನು ಮಾಡೋದೇ ಬೇಡವಾ ಅಂತ, ಚಿಂತೆ ಮಾಡೋದೇ ಬೇಡವಾ ಅಂತ ಅನ್ಬೋದು. ಚಿಂತೆಗೂ ಯೋಚನೆಗೂ ಪ್ಲಾನಿಂಗಿಗೂ ತುಂಬಾ ಡಿಫ್ರೆನ್ಸ್ ಇದೆ. ನಾವು ಪ್ಲಾನ್ ಮಾಡ್ಬೇಕಷ್ಟೇ, ಫ್ಯೂಚರು ಪ್ಲಾನ್ ಮಾಡ್ಕೋಬೇಕು. ಒಂದು ಸ್ಟ್ರಾಂಗ್ ಡಿಸಿಷನ್ ನಾವು ಒಂದು ತಗೊಂಡಾಗ ಅದಕ್ಕೆ ಹೇಗದು ವರ್ಕೌಟ್ ಆಗ್ಬೇಕು, ಅದನ್ನ ನಾವು ಆ ಗುರಿ ಸಾಧಿಸೋಕೋಸ್ಕರ ಏನೆಲ್ಲ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಬೇಕಷ್ಟೆ. ಪ್ಲಾನ್ ಮಾಡೋದ್ ಬಿಟ್ಟು ಯೋಚನೆ ಮಾಡಬಾರ್ದು, ಚಿಂತೆಗಳು ಮಾಡಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು. ಇದನ್ನ ನಾವು ತಿಳ್ಕೊಂಡು ಈ ಮೂಮೆಂಟ್ ಅಲ್ಲಿ, ನಾನು ಈ ಮೂಮೆಂಟ್ ಅಲ್ಲಿ ಇದ್ದಾಗ, ಈ ಮೂಮೆಂಟ್ ನಾನು ಸರಿಯಾದ ಡಿಸಿಷನ್ಸ್ ತಗೊಂಡ್ರೆ ನಾಳೆ ಖಂಡಿತ ಚೆನ್ನಾಗಿರುತ್ತೆ. ನಿನ್ನೆ ಆಗಿರೋದು ನಾವು ಏನಂದ್ರೂ ನಾವು ಅದನ್ನ ಚೇಂಜ್ ಮಾಡಕ್ಕೆ ಸಾಧ್ಯ ಇಲ್ಲ, ನಿನ್ನೆದ್ರದ್ದು. ಸೊ ಹಂಗಾಗಿ ಅದನ್ನ ಯೋಚನೆ ಮಾಡೋದು ಬಿಟ್ಟು, ಆಗೋಗಿರೋದ್ರಿಂದ ನಾವು ಪಾಠ ಕಲಿಬೇಕು. ಓ ಈ ತರ ಆಯ್ತು, ನೆಕ್ಸ್ಟ್ ನಾನು ಇಲ್ಲಿ ಈ ತಪ್ಪು ಮಾಡಬಾರ್ದು. ಅಥವಾ ಯಾರೋ ಏನೋ ಮಾಡಿದ್ರು ಅಂದಾಗ ಆ ಸಿಚುವೇಶನ್ ಯಾಕೆ ಕ್ರಿಯೇಟ್ ಆಯ್ತು, ಇನ್ನೊಂದ್ಸರಿ ನಾನು ಆ ಸಿಚುವೇಶನ್ ಕ್ರಿಯೇಟ್ ಆಗದೆ ಇರೋ ತರ ನೋಡ್ಕೋಬೇಕು. ನಾವ್ ಏನೇ ಇರ್ಲಿ, ನಾವು ಇವತ್ತಿನ ಜೀವನ ನಮ್ಗೆ ನಾವೇ ಕಾರಣ ಅಲ್ವಾ. ನಾವು ಯಾವತ್ತು ಅರ್ಥ ಮಾಡ್ಕೊಂತೀವೋ, ಏನೆಲ್ಲ ನಡೀತಾ ಇದೆ ಈ ಜೀವನದಲ್ಲಿ ಅದಕ್ಕೆಲ್ಲ ನಾನೇ ಕಾರಣ ಅಂತ ಅರ್ಥ ಮಾಡ್ಕೊಂಡಾಗ, ಯಾವುದೇ ಒಂದು ಸಿಚುವೇಶನ್ ಏನೇ ಒಂದು ಆಗಿರ್ಬೋದು ನಮಗೆ, ಅದನ್ನ ನಾವು ಸ್ವಲ್ಪ ಅನಲೈಸ್ ಮಾಡಿ ನೋಡ್ಕೊಂಡಾಗ, ಓ ನಾನ್ ಈ ತರ ನಡ್ಕೋಬಾರ್ದಿತ್ತು, ಈ ತರ ನಡ್ಕೊಂಡಿದ್ದಕ್ಕೆ ಇದು ಈ ತರ ಆಯ್ತು, ಇಲ್ಲ ನಾನ್ ಹೀಗ್ ಮಾತಾಡಿದಕ್ಕೆ ಅವ್ರು ನನ್ನನ್ನ ಈ ತರ ಅಂದ್ರು. ಇದು ನಾವು ಅನಲೈಸ್ ಮಾಡ್ಬೇಕಷ್ಟೇ ಬಿಟ್ಟು ಚಿಂತೆ ಮಾಡ್ತಾ ಕೂರ್ಬಾರ್ದು. ಅಯ್ಯೋ ಹಿಂಗಾಗ್ ಹೋಗ್ಬಿಡ್ತಪ್ಪ, ಹಿಂಗಾಗ್ಬಾರ್ದಿತ್ತು, ನೆಕ್ಸ್ಟ್ ಏನ್ ಜೀವನ ಈ ತರ ಆಗೋಯ್ತು ಅಂತ ಅನ್ಕೊಂಡು ಯೋಚನೆ ಮಾಡಿ ಕೂತಾಗ ನಾವ್ ಅಲ್ಲೇ ಸ್ಟಕ್ ಆಗೋಗ್ತೀವಿ. ನಮ್ಮಿಂದ ಏನಾದ್ರು ತಪ್ಪಿದ್ರೆ ಏನು ಅದ್ರಲ್ಲಿ ಯೋಚನೆ ಮಾಡೋದ್ ಬೇಡ, ಸಾರಿ ಕೇಳ್ಬಿಡೋದಷ್ಟೇ. ಅದ್ರಲ್ಲಿ ಹಿಂದು ಮುಂದು ಕೇಳ್ಬೇಕಾ ಬೇಡವಾ, ಅವ್ರಿಗೆ ನಾನ್ ಯಾಕೆ ಕೇಳಲಿ ಸಾರಿ, ಈ ತರ ಎಲ್ಲ ಅನ್ಕೊಂಡ್ರೆ ಏನಾಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗೆ ದ್ವೇಷ ಎಲ್ಲ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಯಾವತ್ತಿಗೆ ನಾವು ಅವತ್ತು ಫ್ರೆಶ್ ಆಗಿರ್ಬೇಕು, ಹಳೇದ್ ಬಿಟ್ಟು ಬಿಡ್ಬೇಕು. ಅಂದ್ರೆ ಹಳೇದ್ರಿಂದ ಆಗಿರೋದ್ರಲ್ಲಿ ನಾವೊಂದು ಪಾಠ ಕಲಿಬೇಕಷ್ಟೇ, ಒಂದು ಲೆಸನ್ ಕಲಿಬೇಕು. ಇವತ್ತಿನ ಈ ಕ್ಷಣದಲ್ಲಿ ಜೀವಿಸೋದನ್ನ ಕಲಿಬೇಕು. ಈ ಕ್ಷಣದಲ್ಲಿ ನಾವು ಪ್ರತಿ ಕ್ಷಣ ನಮ್ಮ ಉಸಿರಾಟದೊಂದಿಗೆ, ಶ್ವಾಸದೊಂದಿಗೆ ಇದ್ದಾಗ ಏನಾಗುತ್ತೆ, ನಾವು ನಮ್ಮ ಮನಸ್ಸು ಆ ಕಡೆ ಈ ಕಡೆ ಚಂಚಲ ಆಗಲ್ಲ. ನಾವ್ ಏನ್ ಮಾಡ್ತಾ ಇದೀವೋ ಅದನ್ನ ಫೋಕಸ್ಡ್ ಆಗಿ ಮಾಡ್ಬೋದು, ಮೈಂಡ್ಫುಲ್ನೆಸ್ ಇಂದ ಮಾಡಬಹುದು. ಸೊ ಅದಕ್ಕೆ ಅನುಕ್ಷಣ ಬಿ ವಿತ್ ಯುವರ್ ಬ್ರೆತ್ ಅಂತ ಹೇಳ್ತೀವಿ. ಅದು ಕೇವಲ ಧ್ಯಾನ ಮಾಡುವಾಗ ಅಷ್ಟೇ ಅಲ್ಲ. ಧ್ಯಾನ ಏನಕ್ಕೆ, ಶ್ವಾಸದ ಕಡೆ ಗಮನ ಇದ್ದಾಗ ನಮಗಿನ್ ಯಾವುದೇ ರೀತಿ ಬೇಡ್ದಿರೋ ಆಲೋಚನೆಗಳು ಬರಲ್ಲ. ಈ ಮೊಮೆಂಟ್ ನ ನಾವು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೊ ಈ ಮೊಮೆಂಟ್ ಎಂಜಾಯ್ ಮಾಡೋದು, ಯಾವಾಗ ಯಾವ ಟೆನ್ಷನ್ಸು ನಮ್ ಮನ್ಸಲ್ಲಿ ಇರಲ್ಲ, ಕ್ಲಿಯರ್ ಆಗಿರ್ತೀವಿ ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ನಾವು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ತಲೆಯಲ್ಲೇ ಬೇರೆ, ನಾನ್ ಮಾಡ್ತಿರೋದೇ ಬೇರೆ ಅಂದಾಗ ಆ ಕೆಲಸ ಪರ್ಫೆಕ್ಟ್ ಆಗಲ್ಲ, ಹಾಳಾಗುತ್ತೆ. ಮತ್ ಅದರಿಂದ ಇನ್ನೊಂದು ನಾವು ದುಃಖವನ್ನ ಅನುಭವಿಸ್ಬೇಕಾಗುತ್ತೆ. ಸೊ ಏನೇ ಕೆಲಸ ಮಾಡುವಾಗ್ಲೂ ಮನಸ ವಾಚ ಕರ್ಮಣ, ಮನಸ್ಸಿನ ಆಲೋಚನೆ ಚೆನ್ನಾಗಿರ್ಬೇಕು. ಅಲ್ಲಿ ಅನ್ನಿಸ್ತು ಏನಾದ್ರು ಒಂದು ಕರೆಕ್ಟ್ ಆಗಿ ಅಂದ್ರೆ ಅದೇ ತರ ಮಾತಾಡ್ಬೇಕು, ಮಾತಾಡಿದ ತರಾನೇ ಮಾಡ್ಬೇಕು. ನಾವು ಈ ಲೆವೆಲ್ಗೆ ನಾವು ಬರ್ಬೇಕು. ನಾವು ಮನಸ್ಸನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು. ಅದು ಯಾವಾಗ ಸಾಧ್ಯ, ಈ ಮೊಮೆಂಟ್ ಅಲ್ಲಿ ಶ್ವಾಸದೊಂದಿಗೆ ಇರ್ತಾ ಈ ಮೊಮೆಂಟ್ ಅಲ್ಲಿ ಇದ್ದಾಗ ಮಾತ್ರ ಇದೆಲ್ಲ ಸಾಧ್ಯ. ಸೊ ನಿನ್ನೆ ಬಗ್ಗೆ ಯಾರು ಚಿಂತೆ ಮಾಡ್ಬೇಡಿ, ನಡೆದೋಗಿರೋದ್ರ ಬಗ್ಗೆ ಚಿಂತೆ ಬೇಡ, ಆಗೋಯ್ತು. ಎಷ್ಟು ಏನಾದ್ರು ಒಂದ್ ತಪ್ಪಾದ್ರೆ ನಾವು 3 ತಿಂಗಳು 6 ತಿಂಗಳು ವರ್ಷಾನ್ಗಟ್ಲೆ ಕೊರಗ್ತಾ ಇರ್ತೀವಿ. ಯಾವ್ದೇ ಒಂದ್ ಸಿಚುವೇಶನ್ ಇರ್ಬೋದು, ಅಷ್ಟು ಡ್ರ್ಯಾಗ್ ಮಾಡ್ತಾನೆ ಇರ್ತೀವಿ. ಅದನ್ನ ಬಿಟ್ಬಿಟ್ಟು ಆಯ್ತು ಆಗಿದ್ ಆಯ್ತು, ನನ್ನಿಂದ ತಪ್ಪಾದ್ರೆ ನಾನ್ ಪಾಠ ಕಲಿತೀನಿ, ಇನ್ನೊಬ್ರಿಂದ ನನಗೇನಾದ್ರು ಹಾನಿ ಆದ್ರೆ ಅವ್ರನ್ನ ಕ್ಷಮಿಸ್ಬಿಡ್ತೀನಿ ಅಂತಂದ್ಬಿಟ್ಟು ಮತ್ತೆ ಹೊಸ ಜೀವನ ಈ ಕ್ಷಣದಲ್ಲಿ ಇರೋಣ ಮಾಸ್ಟರ್ಸ್. ಸೊ ಎಲ್ಲರೂ ಇವಾಗ ಧ್ಯಾನ ಮಾಡೋಣ. ಸ್ಪೆಕ್ಸ್ ಯಾರು ಹಾಕೊಂಡಿದ್ರೆ ಸ್ಪೆಕ್ಸ್ ತೆಗೆದು ಬಿಡಿ. ಕೈ ಬೆರಳೊಳಗೆ ಬೆರಳು ಹಾಕೊಂಡು ಕೂತ್ಕೊಳ್ಳಿ. ಕಾಲ್ಗಳನ್ನ ಈ ತರ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ.
ಅನುಕ್ಷಣ ಶ್ವಾಸದೊಂದಿಗೆ ಇರೋಣ. ನಾವು ಮಾಡ್ತಿರೋ ಧ್ಯಾನನು ಆನಾಪಾನಸತಿ ಧ್ಯಾನ. ಆನ ಅಂದ್ರೆ ಒಳ ಹೋಗುವ ಉಸಿರು, ಅಪಾನ ಅಂದ್ರೆ ಹೊರ ಹಾಕುವ ಉಸಿರು, ಸತಿ ಅಂದ್ರೆ ನಮ್ಮ ಸಹಜವಾದ ಉಸಿರಾಟದ ಜೊತೆನೆ ಇರೋದು. ಆ ಉಸಿರಾಟವನ್ನ ಗಮನಿಸ್ಕೊಂತ ಇರೋದು. ಉಸಿರಾಟವನ್ನ ಗಮನಿಸ್ತಾ ಇದ್ದಾಗ ಬೇಡದಿರ ಆಲೋಚನೆಗಳು ಬರಲ್ಲ, ಯಾವ ಟೆನ್ಷನ್ ಕ್ರಿಯೇಟ್ ಆಗಲ್ಲ, ಸ್ಟ್ರೆಸ್ ಇರಲ್ಲ, ಎಲ್ಲ ರಿಲೀಸ್ ಆಗೋಗುತ್ತೆ. ಸೊ ನಾವೀಗ ನಿನ್ನೆದೆಲ್ಲ ಬಿಟ್ಬಿಡೋಣ, ನಾಳೆ ಯೋಚನೆ ಬಿಟ್ಬಿಡೋಣ, ಈ ಕ್ಷಣದಲ್ಲಿ ಇರೋಣ. ಬಿ ವಿತ್ ಯುವರ್ ಬ್ರೆತ್, ಬಿ ಇನ್ ದಿಸ್ ಮೊಮೆಂಟ್ ಮಾಸ್ಟರ್ಸ್. ನಮ್ಮನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋಣ. ಈ ಮೊಮೆಂಟ್ ಅಲ್ಲಿ ಇರೋದು ಏನು, ಹೇಗಿರ್ಬೇಕು ಅನ್ನೋದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಹೋಗೋಣ. ಎಷ್ಟೋ ಬದಲಾವಣೆ ಬಂದ್ಬಿಡುತ್ತೆ. ಆಗಿದ್ದೇ ಯೋಚನೆ ಮಾಡ್ತಾ ಇದ್ರೆ ಬೇಡ್ದಿರೋ ಕಾಯಿಲೆಗಳೆಲ್ಲ ಬರ್ತಾ ಇರುತ್ತೆ, ಅಥವಾ ಇರೋ ಕಾಯಿಲೆಗಳಿನ್ನ ಜಾಸ್ತಿ ಆಗ್ತಾ ಇರುತ್ತೆ. ಏನಿದೆ ಇದೆಲ್ಲ ಲೈಫಲ್ಲಿ ಎಲ್ಲರಿಗೂ ಬರೋದೆ, ನಮ್ಮ ಕರ್ಮಗಳೇ ಇದಕ್ಕೆಲ್ಲ ಕಾರಣ. ಹಾಗಾಗಿ ಅದನ್ನೆಲ್ಲ ಆ ಕರ್ಮಗಳನ್ನ ಕಳ್ಕೊಳ್ಳೋಣ ನಾವು ಅಂತ ಅನ್ಕೊಂಡು ಒಂದು ಸಕಾರಾತ್ಮಕವಾಗಿದ್ದಾಗ ಏನೇ ಕಾಯಿಲೆ ಇದ್ರು ಅದನ್ನ ಈಸಿಯಾಗಿ ನಾವು ಅದರಿಂದ ಆಚೆ ಬರಬಹುದು, ಅಥವಾ ಆಕ್ಸೆಪ್ಟ್ ಮಾಡೋದ್ ಕಲಿತೀವಿ. ಆಚೆ ಬರ್ದೇ ಕೆಲವರು, ಯಾಕಂದ್ರೆ ನಮ್ಮ ಕರ್ಮ ಇದ್ದಾಗ ನಾವು ಅನುಭವಿಸ್ಬೇಕಾಗುತ್ತೆ ಕೆಲವೊಂದ್ಸಲಿ. ಆದ್ರೆ ಯಾವ ತರ ನಾವ್ ಅದನ್ನ ತಗೋಬೇಕು ಅನ್ನೋದನ್ನ ಕಲಿತಾ ಬರ್ತೀವಿ. ಹೇಗ ಆಕ್ಸೆಪ್ಟ್ ಮಾಡ್ಬೇಕು, ಧ್ಯಾನದಲ್ಲಿದ್ದಾಗ ಧ್ಯಾನ ಮಾಡ್ತಿರುವಾಗ ನಮಗೆ ಆ ಒಂದು ಆಕ್ಸೆಪ್ಟೆನ್ಸಿ ಬರುತ್ತೆ. ಸೊ ಆ ಒಂದು ಇದಕ್ಕೋಸ್ಕರ ನಾವು ಜೀವನದಲ್ಲಿ ಏನೇ ಬಂದ್ರು ಆಕ್ಸೆಪ್ಟ್ ಮಾಡ್ಬೇಕು, ಯಾರನ್ನು ಜಡ್ಜ್ ಮಾಡಬಾರ್ದು, ಕಂಪ್ಲೇಂಟ್ ಮಾಡಬಾರ್ದು. ಆಗ ನಮ್ಮ ಈ ಕ್ಷಣ ಅನ್ನೋದು ಅದ್ಭುತವಾಗಿರುತ್ತೆ ಮಾಸ್ಟರ್ಸ್.